ಮುಳಬಾಗಿಲು ತಾಲೂಕಿನ ಆಲಂಗೂರು ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಂಎನ್ ರಾಜ್ಕುಮಾರ್ ಮತ್ತು ಎನ್ಎಲ್ ನಾಗರಾಜ್ ರವರಿಗೆ ಅದ್ದೂರಿಯಾಗಿ ನಡೆದ ವಯೋನಿವೃತ್ತಿ ಹೊಂದುತ್ತಿರುವ ಶಿಕ್ಷಕರಿಗೆ ಬೀಳ್ಕೊಡುಗೆ ಮತ್ತು ಅಭಿನಂದನಾ ಸಮಾರಂಭ. ಆಲಂಗೂರು ಸಿಆರ್ಸಿ ಕೇಂದ್ರದ ಶಿಕ್ಷಕರು, ವಿದ್ಯಾರ್ಥಿಗಳು ಭವ್ಯ ಸ್ವಾಗತ ನೀಡಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಾಯಿತು. ಕಾರ್ಯಕ್ರಮದಲ್ಲಿ ಸಿಆರ್ಪಿ ಕೋದಂಡರಾಮಯ್ಯ, ಮುಖ್ಯ ಶಿಕ್ಷಕರು ಶಿವಣ್ಣ ಎಂ, ಸಹ ಶಿಕ್ಷಕರು ಲೋಕೇಶ್ ಎನ್, ಮೆಹರ್ತಾಜ್ ಕೆಬಿ, ನಂದಿನಿ ಮತ್ತು ಆಲಂಗೂರು ಕ್ಲಸ್ಟರ್ ಎಲ್ಲಾ ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಮೊಟ್ಟ ಮೊದಲನೇ ಬಾರಿಗೆ ಆಲಂಗೂರು ಕ್ಲಸ್ಟರ್ ನಲ್ಲಿ ಸುಮಾರು ವರ್ಷಗಳ ಕಾಲ ಸೇವೆ ಮಾಡಿ ಇವತ್ತು ನಿವೃತ್ತಿ ಆಗ್ತಾ ಇರತಕ್ಕಂತ ಶ್ರೀಯುತ ರಾಜ್ಕುಮಾರ್ ಸರ್ ಮತ್ತು ಅದೇ ರೀತಿ ಆಗಿರ್ತಕ್ಕಂತ ಶ್ರೀಯುತ ಎನ್ಎಲ್ ನಾಗರಾಜ್ ಸರ್, ಇವರಿಬ್ಬರು ಸಹಿತ ಇದೇ ಅಕ್ಕಪಕ್ಕದ ಈ ಕ್ಲಸ್ಟರ್ ಸೇರಿರ್ತಕ್ಕಂತ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದು ಸುಮಾರು 34-35 ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ. ಈ ಒಂದು ವಯೋ ನಿವೃತ್ತಿ ಸಹಜ ಅಂತಂದ್ರೆ ತುಂಬಾ ಒಂದು ಸಂತೋಷ ಆಗತ್ತೆ, ಅದೇ ರೀತಿ ಅಂತ ದುಃಖನೂ ಆಗತ್ತೆ. ಒಳ್ಳೆ ಶಿಕ್ಷಕರು ತುಂಬಾ ಆದರ್ಶವಾಗಿ ಸೇವೆ ಮಾಡಿ ಯಾವುದೇ ರೀತಿಯಾಗಿರ್ತಕ್ಕಂಥ ತಮ್ಮ ಸೇವೆಯಲ್ಲಿ ಕಪ್ಪು ಚುಕ್ಕೆ ಇಲ್ಲದೆ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಕೊಟ್ಟಿರ್ತಕ್ಕಂಥ ಮಹಾ ವ್ಯಕ್ತಿಗಳು ಅಂತಂದ್ರೆ ಎನ್ಎಲ್ ನಾಗರಾಜ್ ಮತ್ತು ರಾಜ್ಕುಮಾರ್ ಸರ್ ಅವರು. ನಮ್ಮ ಕ್ಲಸ್ಟರ್ ಅಲ್ಲೇ ಸೌಮ್ಯ ಸ್ವಭಾವದವರು. ಯಾವತ್ತೇ ಆಗ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ನಾವು 50 ಜನ ಶಿಕ್ಷಕರು ಇದ್ರೂ ಸಹಿತ ಯಾವತ್ತೂ ಸಹಿತ ಯಾವುದರ ಬಗ್ಗೆನೂ ಸಹಿತ ಇದುವರೆಗೂ ಸಹಿತ ಉತ್ತಮವಾಗಿ ಸ್ಪಂದನೆಗಳನ್ನು ಕೊಟ್ಕೊಂಡು ನಗುನಗುತ್ತಾ ಹಸನ್ಮುಖಿಗಳಾಗಿ ಉತ್ತಮವಾಗಿರ್ತಕ್ಕಂಥ ಶಿಷ್ಯಕೋಟಿಯನ್ನು ತಯಾರು ಮಾಡಿರ್ತಕ್ಕಂಥ ಶಿಕ್ಷಕರು. ಅವರಿಬ್ಬರ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಮತ್ತೆ ನಿಮ್ಗೆನಗೂ ಸಹಿತ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ನಮ್ಮ ರಾಜ್ಕುಮಾರ್ ಸರ್ ಹಿರಿಯರು ಅವರ ದಂಪತಿಗಳನ್ನ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿರ್ತಕ್ಕಂಥ ಶ್ರೀಯುತ ಎನ್ಎಲ್ ನಾಗರಾಜ್ ಸರ್ ಅವರು. ಎನ್ಎಲ್ ನಾಗರಾಜ್ ಸರ್ ಅಂತಂದ್ರೆ ನಮ್ಮ ನಂಗ್ಲಿ ಗ್ರಾಮದವರು, ನಾನು ನಂಗ್ಲಿಯಲ್ಲಿ ಇದ್ದಿದ್ದು, ಎಲ್ಲರೂ ಒಂದೇ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು. ಆದ್ರೆ ಅವ್ರ ತಂದೆಯವರು ಮಾಡಿರ್ತಕ್ಕಂಥ ಸ್ಥಾಪನೆ ಶಾಲೆಯಲ್ಲಿ ನಾನು ಓದಿರ್ತಕ್ಕಂಥದ್ದು. ವೇದಿಕೆ ಮೇಲೆ ಇರ್ತಕ್ಕಂಥ ಕೆಲವರೆಲ್ಲ ಓದಿದ್ದೀವಿ ನಾವೆಲ್ಲ. ಅದರಲ್ಲಿ ನಮ್ಮ ಸಹೋದರರಾಗಿರ್ಬೋದು, ನಮ್ಮ ಇನ್ನ ಹಲವರು ಇಲ್ಲಿ ಇರ್ತಕ್ಕಂಥ ಶಿಕ್ಷಕರು ಹೊಂದವರೆಲ್ಲ ಇದ್ದೀವಿ. ನಾವೆಲ್ಲರೂ ಸಹಿತ ಅಲ್ಲಿ ಓದ್ದವ್ರೆ. ಅವ್ರು ಮಾಡಿರ್ತಕ್ಕಂಥ ಒಂದು ಶಾಲೆಯಲ್ಲಿ ಓದಿ ಇವತ್ತು ಸಹಿತ ಸುಮಾರು ವರ್ಷಗಳ ಕಾಲ ಸೇವೆ ಮಾಡಿ ಅವ್ರೊಂದು ಆಸೆ ಇತ್ತು, ನಾನು ಕೊನೆಯಲ್ಲಿ ರಿಟೈರ್ಡ್ ಆಗ್ಬೇಕಾದ್ರೆ HPS ಶಾಲೆಯಲ್ಲಿ ರಿಟೈರ್ಡ್ ಆಗ್ಬೇಕು ಅಂತ. ಆದ್ರೆ ಕಾರಣಾಂತರಗಳಿಂದ ಕೋಗ್ಲೇರ್ ಶಾಲೆಯಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದು, ಆದ್ರೂ ಸಹಿತ ಆ ಕೋಗ್ಲೇರ್ ಶಾಲೆಯಲ್ಲೂ ಸಹಿತ ಉತ್ತಮವಾಗಿ ಸೇವೆ ಮಾಡಿದ್ದಾರೆ. ಇವತ್ತು ಇವ್ರು ನಿವೃತ್ತಿ ಆಗ್ತಾ ಇದ್ದಾರೆ. ನಾಳೆಗೆ ಅವ್ರಿಗೆ 60 ವರ್ಷ ಇಲಾಖೆಯಲ್ಲಿ ನಿಯಮದ ಪ್ರಕಾರವಾಗಿ ನಿವೃತ್ತಿ ಆಗ್ತಾ ಇದ್ದಾರೆ. ಅವ್ರಿಗೂ ಮತ್ತು ಬರ್ತಾ ಇದ್ದಾರೆ ಅವ್ರ ದಂಪತಿಗಳು ಸಹಿತ, ಅವ್ರ ಕುಟುಂಬಸ್ಥರು ಬರ್ತಾ ಇದ್ದಾರೆ. ಅವ್ರಿಗೂ ಸಹಿತ ನಾನು ಆಧಾರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಮುಳಬಾಗಲ್ ತಾಲೂಕಿನಲ್ಲೇ ನಂಗ್ಲಿ ಗ್ರಾಮದಲ್ಲಿ ಹುಟ್ಟಿ ಸುಮಾರು ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ಸೇವೆಯನ್ನು ಮಾಡಿ ಶಿಕ್ಷಣ ಸಂಯೋಜಕರಾಗಿ ಕೆಲಸ ಮಾಡಿ ಸುಮಾರು ವರ್ಷಗಳ ಕಾಲ ನಮ್ಮ ಶಿಕ್ಷಣ ಇಲಾಖೆಗೆ ಅಪಾರವಾಗಿರುವ ಮಾರ್ಗದರ್ಶನವನ್ನು ನೀಡಿ ನಮ್ಮ ಶಾಲೆಗಳಿಗೆಲ್ಲ ಭೇಟಿ ಕೊಟ್ಟು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಂಯೋಜಕರು ಎಂಬತಕ್ಕಂಥ ಹೆಸರುವಾಸಿ ಪಡೆದಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ್ ಮೊದಲಿ ಸಾರ್ ಅಂತಾನೆ ಹೆಸರು. ಅವರು ಸಹಿತ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹಿತ ಆಧಾರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಆಗಿರ್ತಕ್ಕಂಥ ಹಿರಿಯರು ಈ ಗ್ರಾಮದಲ್ಲಿ, ನಮ್ಮ ನಂಗ್ಲಿ ಗ್ರಾಮದಲ್ಲಿಯೂ ಸಹಿತ ನಮ್ಮ ಸಹೋದರರು ಆಗಿರ್ತಕ್ಕಂಥ ಶ್ರೀಯುತ ಎಂ ವೆಂಕಟರಾಮಪ್ಪನವರು, ಅವರು ಸಹಿತ ಅದೇ ಗ್ರಾಮದಲ್ಲಿ ಹುಟ್ಟಿ ಪೊಲೀಸ್ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಮಾಡಿ ಸುಮಾರು ವರ್ಷಗಳ ಕಾಲ ಉತ್ತಮವಾದಂತ ಸೇವೆಯನ್ನು ಮಾಡಿರ್ತಾರೆ. ಅವರನ್ನು ಸಹಿತ ನಮ್ಮ ಹಿರಿಯರ ನಮ್ಮ ಎನ್ಎಲ್ ನಾಗರಾಜ್ ಅವರು ಹೇಳಿದ್ರು, ನಾವೆಲ್ಲ ಸೇರ್ಕೊಂಡು ನಮ್ಮ ಹಿರಿಯರು ಇರ್ತಕ್ಕಂಥ ಊರಲ್ಲಿ ಇರ್ತಕ್ಕಂಥವ್ರು ಮೊಟ್ಟ ಮೊದಲನೇ ಬಾರಿಗೆ ಇಲಾಖೆಗೆ ಸೇರಿ ನಿವೃತ್ತಿ ಆಗಿರ್ತಕ್ಕಂಥವ್ರು ಅವ್ರನ್ನ ಸನ್ಮಾನ ಮಾಡಬೇಕು ಅಂತಂದ್ರು. ಆದ್ರಿಂದ ಅವರನ್ನು ಸಹಿತ ಆಗಮಿಸಿದ್ದೇವೆ. ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ನನ್ನ ವೈಯಕ್ತಿಕವಾಗಿ ನಮ್ಮ ಶಾಲೆಯ ಪರವಾಗಿ ಕ್ಲಸ್ಟರ್ನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ BO ಕಚೇರಿಯಲ್ಲಿ ಅಪಾರವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಶ್ರೀಯುತ ಶಂಕರಪ್ಪನವರು. BV ಶಂಕರಯ್ಯ ಅಂತಂದ್ರೆ ಗೊತ್ತು, ಬೈರ್ಕೂರು. ಅವ್ರು ಯಾವುದೇ ಕೆಲಸ ಯಾರೇ ಟೀಚರ್ ಹೋಗ್ಲಿ ಪಾಪ ಉತ್ತಮವಾಗಿರ್ತಕ್ಕಂಥ ಸ್ಪಂದನೆಯನ್ನು ಕೊಟ್ಟು ನಮ್ಗೆಲ್ರಿಗೂ ಸಹಿತ ಎಲ್ಲಾ ಶಿಕ್ಷಕರಿಗೂ ಸಹಿತ ಉತ್ತಮ ಸೇವೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಒಬ್ಬ ಪ್ರಥಮ ದರ್ಜೆಯ ಸಹಾಯಕರು ಬೈರ್ಕೂರು. ಅವ್ರಿಗೂ ಸಹಿತ ಆಧಾರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಾವು ಇವತ್ತು ಇಲ್ಲಿ ವಾಲಿಬಾಲ್
ಶಿವಣ್ಣ ಅಂತ ಹೆಸರು ಬರಬೇಕಾದ್ರೆ ಅಥವಾ ವಾಲಿಬಾಲ್ ನಂಗ್ಲಿಯಲ್ಲಿ ಹೆಸರು ಬೇಕಾದ್ರೆ ಫಸ್ಟ್ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ನಂಗ್ಲಿಯಲ್ಲಿ ವಾಲಿಬಾಲ್ ನೆಟ್ ಅನ್ನ ಪರಿಚಯ ಮಾಡಿ ಮತ್ತು ನಮ್ಗೆಲ್ರಿಗೂ ಸಹಿತ ಆಟವನ್ನು ಕಲಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಹಿರಿಯರು, ಮಾರ್ಗದರ್ಶಕರು, ಗುರುಗಳು ಅಂತಂದ್ರೆ ತಪ್ಪಾಗಲಾರದು ಜಯಪ್ರಕಾಶ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹಿತ ಆದರ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಈ ಒಂದು ಕ್ಲಸ್ಟರ್ ನ ಮುಖ್ಯ ಶಿಕ್ಷಕರು ಆಗಿರ್ತಕ್ಕಂಥ ಶ್ರೀಯುತ ಕ್ಯಾಪ್ಟನ್ ಶಂಕರ್ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಆದರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ CRP ಅಧಿಕಾರಿಗಳು ಕೋದಂಡರಾಮಯ್ಯ ಸರ್ ಅವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮ ಏನೇನ್ ನಡೀತಾ ಇರ್ಲಿ ಪಾಪ ಕೇಳ್ತಾ ಇದ್ರು, ಏನೇನ್ ಮಾಡ್ಕೊಂಡಿದ್ಯಾ ಸರ್, ಊಟದ ವ್ಯವಸ್ಥೆ ಏನಾಗಿದೆ, ಶಿಕ್ಷಕರ ವ್ಯವಸ್ಥೆ ಏನಾಗಿದೆ, ಎಲ್ಲರೂ ಬಂದಿದಾರ, ಏನೇನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪಾಪ ವಿಚಾರಿಸಿ ಆವಾಗ ನಮ್ಗೆ ಒಂದು ಮೆಲ್ಕಾಗ್ತಾ ಇರ್ತಕ್ಕಂಥ ಕೆಲಸಗಳನ್ನ ಮಾಡಿ ಹೆಚ್ಚು ಅಚ್ಚುಕಟ್ಟಾಗಿ ಕಾರ್ಯ ಆಗೋದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ CRP ಸರ್ ಕೋದಂಡರಾಮಯ್ಯ ಸರ್ ಅವ್ರಿಗೂ ಸಹಿತ ಆದರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ವಯೋನಿವೃತ್ತಿ ಹೊಂದುತ್ತಿರುವಂತಹ ನಮ್ಮ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ರಾಜ್ಕುಮಾರ್ ಸರ್ ಅವರೇ, ನಾಗರಾಜ್ ಸರ್ ಅವರೇ ಹಾಗೂ ಬಡ್ತಿ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂತಹ ಶಿವಣ್ಣ ಸರ್ ಅವರೇ ಹಾಗೂ ನನ್ನ ವೃತ್ತಿ ಜೀವನದಲ್ಲಿ ನನಗೆ ಮಾರ್ಗದರ್ಶಕರಾಗಿ ನನ್ನನ್ನು ಮುನ್ನಡೆಸ್ಕೊಂಡು ಬಂದಂತಹ ಶ್ರೀನಿವಾಸ್ ಮದ್ಲಿ ಸರ್ ಅವರೇ ಹಾಗೂ ಶಂಕರಣ್ಣ ಅವರೇ, ವೆಂಕಟರಮಣಪ್ಪ ಸರ್ ಅವರೇ, ಜಯಪ್ರಕಾಶ್ ಸರ್ ಅವರೇ, ಶಂಕರ್ ಸರ್ ಅವರೇ, NL ಶ್ರೀನಿವಾಸ್ ಸರ್ ಅವರೇ, ತುಳಸಿರಾಮ್ ಅವರೇ ಹಾಗೂ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಕ್ಲಸ್ಟರ್ನ ಎಲ್ಲ ಶಿಕ್ಷಕ ಬಂಧುಗಳೇ ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲರಿಗೂ ಏಕೀಭವಿಸಿ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ವಯೋನಿವೃತ್ತಿ ಅನ್ನೋದು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಕಟ್ಟಿಟ್ಟ ಬುತ್ತಿ. ನಮ್ಮ ಒಂದು ಸೇವಾ ಅವಧಿಯಲ್ಲಿ ನಾವು ಎಷ್ಟೇ ಉತ್ತಮವಾಗಿ ಸೇವೆ ಮಾಡಿದ್ರು ನಮ್ಮ 60 ವರ್ಷ ವಯಸ್ಸು ಆಯ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ನಾವು ನಮ್ಮ ವೃತ್ತಿಯಿಂದ ನಿವೃತ್ತಿ ಆಗ್ಬೇಕಾಗತ್ತೆ. ಇದು ಈ ದಿನ ನಮ್ಮ ನಾಗರಾಜ್ ಸರ್ ಅವರು ಮತ್ತು ರಾಜ್ಕುಮಾರ್ ಸರ್ ಅವರು ಸೇವೆಯಿಂದ ವೃತ್ತಿಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಆದ್ರೆ ಸೇವೆಯಿಂದ ಅಲ್ಲ, ಅವರ ಸೇವೆಯನ್ನ ಇನ್ನೂ ಅನೇಕ ವರ್ಷಗಳ ಕಾಲ ಅವರು ಬಳಸ್ಕೋಬಹುದು. ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಪಾಠ ಮಾಡೋದ್ರ ಮುಖಾಂತರ, ಟ್ಯೂಷನ್ ಮಾಡೋದ್ರ ಮುಖಾಂತರ ಅಥವಾ ತಮಗೆ ಇರುವಂತಹ ಜ್ಞಾನವನ್ನ ಬೇರೆ ಬೇರೆ ರೀತಿನಲ್ಲಿ ಹಂಚ್ಕೊಂಡು ಅವ್ರ ಸೇವೆಯನ್ನ ಮಾಡ್ಬೋದು. ಹಾಗಾಗಿ ಶ್ರೀಯುತರು ಇಬ್ರು ಒಳ್ಳೆ ಹೆಸರು ಮಾಡಿರ್ತಕ್ಕಂಥವ್ರು ನಮ್ಮ ಇಲಾಖೆಯಲ್ಲಿ. ನಮ್ಮ ರಾಜ್ಕುಮಾರ್ ಸರ್ ಅವರು ಚದುಮನಹಳ್ಳಿನಲ್ಲಿ ಕೆಲಸ ಮಾಡುವಾಗ ಆ ನಲಿಕಲಿ ಹೊಸದಾಗಿ ಇಂಟ್ರಡ್ಯೂಸ್ ಆಗಿತ್ತು. ಆ ಸಂದರ್ಭದಲ್ಲಿ ಬಹಳ ಅಚ್ಚುಕಟ್ಟಾಗಿ ಆ ಒಂದು ನಲಿಕಲಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಇವತ್ತೊಂದು ದಿನ ನಲಿಕಲಿ ರಾಜ್ಕುಮಾರ್ ಸರ್ ಅಂದ್ರೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಎಲ್ಲ ಟೀಚರ್ಸ್ಗೂ. ಅಷ್ಟರ ಮಟ್ಟಿಗೆ ಆ ಒಂದು ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಂತವ್ರು ನಮ್ಮ ರಾಜ್ಕುಮಾರ್ ಸರ್ ಅವರು. ಹಾಗೇನೆ ನಮ್ಮ ನಾಗರಾಜ್ ಸರ್ ಅವರು ಅಷ್ಟೇ ತುಂಬಾ ಜ್ಞಾನವಂತರು, ಅವರು ತುಂಬಾ ತಿಳುವಳಿಕೆ ಇರತಕ್ಕಂಥವ್ರು. ಸುಮಾರು ವರ್ಷಗಳ ಕಾಲ ಇವರು ನಮ್ಮ ಇಲಾಖೆಯಲ್ಲಿ ದುಡಿದು ಇವತ್ತು ವಯೋನಿವೃತ್ತಿ ಒಂದು ಮನೆಗೆ ಹೋಗ್ತಾ ಇದ್ದಾರೆ. ಇದು ನಮ್ಮ ಇಲಾಖೆಗೂ ಒಂದು ತುಂಬಲಾರದ ನಷ್ಟನೇ. ಇಂತಹ ಶಿಕ್ಷಕರು ಇವರು ಇರುವಂತಹ ಜ್ಞಾನವನ್ನ ಇನ್ನೂ 10 ಮಕ್ಕಳಿಗೆ ಹಂಚಿ ಅವರನ್ನು ಪ್ರಬುದ್ಧರನ್ನಾಗಿ ಮಾಡಿ ಅವರ ಜೀವನದಲ್ಲಿ ಅವರು ಒಳ್ಳೆಯ ವ್ಯಕ್ತಿಗಳಾಗೋದಕ್ಕೆ ಕಾರಣಕರ್ತರಾದಂತ ಅವರು ಶ್ರೀಯುತರು. ಹಾಗಾಗಿ ಇಲಾಖೆ ಸ್ವಲ್ಪ ನಷ್ಟವನ್ನೇ ಅನುಭವಿಸ್ತಾ ಇದೆ. ಆದ್ರೂ ಏನು ಮಾಡಕ್ಕಾಗಲ್ಲ, ಸರ್ಕಾರದ ನಿಯಮ 60 ವರ್ಷ ವಯಸ್ಸಾಯ್ತು ಅಂತಂದ್ರೆ ಅವರು ನಿವೃತ್ತಿ ಹೊಂದಿ ಮನೆಗೆ ಹೋಗ್ಲೇಬೇಕು. ಹಾಗಾಗಿ ಈ ದಿನ ಈ ಸುಸಂದರ್ಭದಲ್ಲಿ ನಮ್ಮ ಕ್ಲಸ್ಟರ್ನ ಎಲ್ಲ ಶಿಕ್ಷಕರು ಹಾಗೂ ಶ್ರೀಯುತ ನಾಗರಾಜ್ ಸರ್ ಅವರು, ರಾಜ್ಕುಮಾರ್ ಸರ್ ಅವರ ಬಂಧುಗಳು, ಹಿತೈಷಿಗಳು ಈ ಒಂದು ಸಂದರ್ಭದಲ್ಲಿ ಬಂದಿದ್ದಾರೆ. ಅವ್ರನ್ನೆಲ್ಲ ಸನ್ಮಾನಿಸಿ ಬೀಳ್ಕೊಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನ ವ್ಯವಸ್ಥೆ ಮಾಡಿದ್ದು ನಮ್ಮ ಶಿವಣ್ಣ ಸರ್ ಅವರ ಒಂದು ನೇತೃತ್ವದಲ್ಲಿ. ಅವ್ರಿಗೆಲ್ಲ ಬಹಳ ಖುಷಿ ಆಗ್ತಾ ಇದೆ ಈಗ. ಹಾಗೇನೆ ಈ ನಿವೃತ್ತಿ ಜೀವನ ನಂತರ ಭಗವಂತ ಇವರಿಗೆ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಡ್ಲಿ, ಬಹಳ ಮುಖ್ಯವಾಗಿ ಆರೋಗ್ಯವನ್ನು ಕೊಡ್ಲಿ, ಇನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಒಂದು ಶಕ್ತಿಯನ್ನು ಕೊಡ್ಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನ್ನ ಮಾತಾಡ್ಲಿಕ್ಕೆ ಹೇಳಿದ್ದಕ್ಕಾಗಿ, ಅವಕಾಶ ಕೊಟ್ಟಿದ್ದಕ್ಕೆ ತಮ್ಗೆಲ್ರಿಗೂ ವಂದಿಸ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಒಂದು ವಯೋನಿವೃತ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ರಿಗೂ ಕೂಡ ನಮ್ಮ ಕಚೇರಿ ಕಡೆಯಿಂದ ಆಗಿರ್ಬೋದು, ನಮ್ಮ ಒಂದು ವೃತ್ತಿಯ ಪರವಾಗಿ ಆಗಿರ್ಬೋದು, ಎಲ್ಲಾ ರೀತಿಯಲ್ಲೂ ಭಾಗವಹಿಸಿ ಇಲ್ಲಿ ಸಹಕಾರ ಕೊಟ್ಟಂತಹ ನಮ್ಮ ಮೀಡಿಯಾ ಮಿತ್ರರಿಗೆ ಹಾಗೂ ಇಲ್ಲಿ ಭಾಗವಹಿಸಿರುವಂತಹ ನಮ್ಮ ವೃತ್ತಿ ಬಾಂಧವರಿಗೆ ಎಲ್ರಿಗೂ ಕೂಡ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಈ ಒಂದು ವೃತ್ತಿಯಲ್ಲಿ ವಯೋವೃತ್ತಿ ಅನ್ನೋದು ಸಹಜ.
ಈ ಒಂದು ವಯೋವೃತ್ತಿ ಯಾವತ್ತಿದ್ರೂ ಆಗ್ಲೇಬೇಕು. 60 ವರ್ಷ ಆದ್ಮೇಲೆ ನಾವು ಇವಾಗ ವಯೋವೃತ್ತಿ ಆಗ್ತಾ ಇದೀವಿ. ಈ ಒಂದು ವಯೋವೃತ್ತಿ ಆಗೋದಕ್ಕೆ ನಮ್ಮ ಒಂದು ಸರ್ಕಾರ 60 ವರ್ಷವನ್ನ ನಿಗದಿಪಡಿಸಿದೆ. ಈ ಒಂದು ನಮ್ಮ ವಯೋವೃತ್ತಿಗೆ ಒಳಪಟ್ಟಂತಹ ನಾನು ಮತ್ತು ನಮ್ಮ ಸ್ನೇಹಿತರಾದಂತಹ ರಾಜ್ಕುಮಾರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ನಾವು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋದಕ್ಕೆ ಸಹಕಾರ ನೀಡಿದಂತಹ ಎಲ್ಲಾ ನಮ್ಮ ಸನ್ಮಿತ್ರರಿಗೂ ಹಾಗೂ ಮೀಡಿಯಾ ಮಿತ್ರರಿಗೂ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಬೀಳ್ಕೊಡುಗೆ ಕೊಟ್ಟಿದ್ದೀರಲ್ಲ ಸರ್, ಅದ್ರ ಸಂತೋಷ ಹೆಂಗಿದೆ ಸರ್ ನಿಮ್ಗೆ? ಸರ್ ತುಂಬಾ ಸಂತೋಷವಾಗಿದೆ. ಇಂಥ ಒಂದು ಅವಕಾಶ ನಮಗೆ ಸಿಕ್ಕಿದ್ದು ಬಹಳ ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇಂಥ ಅವಕಾಶಗಳು ಜೀವನದಲ್ಲಿ ಒಂದ್ಸಾರಿ ಮಾತ್ರ ಬರುತ್ತೆ. ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಂತ ಎಲ್ಲಾ ನಮ್ಮ ಆಲಂಗೂರು ಕ್ಲಸ್ಟರ್ನ ಹಾಗೂ ಮುಳಬಾಲ್ ತಾಲೂಕಿನ ಎಲ್ಲಾ ನಮ್ಮ ವೃತ್ತಿ ಬಾಂಧವರಿಗೆ ಈ ಸಂದರ್ಭದಲ್ಲಿ ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ವೃತ್ತಿ ಜೀವನದ ಬಗ್ಗೆ ಸ್ವಲ್ಪ ಮಾಹಿತಿ ನಮ್ಗೆ. ಎಲ್ಲಿ ಕೆಲಸ ಮಾಡಿ ಸರ್? ನಾನು ಮೊದಲು ಒಂದು ಗೌರವಧನ ಶಿಕ್ಷಕನಾಗಿ ನಾನು 88ರಿಂದ 92ವರೆಗೂ GHPS ಮಲ್ಲೇಕುಪ್ಪದಲ್ಲಿ 4 ವರ್ಷ ಕೆಲಸ ಮಾಡಿದೆ. ಅನಂತರ OBB ನಲ್ಲಿ ಶ್ರೀನಿವಾಸಪುರ ತಾಲೂಕು ಅಡುಚಂಕೂರ್ನಲ್ಲಿ ನಾನು ಅಲ್ಲಿ ಕೆಲಸ ಮಾಡಿ ಮತ್ತೆ ಅಲ್ಲಿಂದ ಮತ್ತೆ ಗಂಗಾಪುರಕ್ಕೆ ಬಂದೆ. ಅಲ್ಲಿ ಕೆಲಸ ನಿರ್ವಹಿಸಿ ಅಲ್ಲಿಂದ ನಗವಾರ HPS ಅಲ್ಲಿ ಸುಮಾರು 18 ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿ ಮತ್ತೆ ಅಲ್ಲಿಂದ ಈ ಒಂದು ಭಾಷಮಾಕನಹಳ್ಳಿ ಹಾಗೇನೆ ವೈಕೋಗ್ಲೇರು ಈ ರೀತಿ ಕೆಲವೊಂದು ಶಾಲೆಗಳಲ್ಲಿ ಕೆಲಸ ನಿರ್ವಹಿಸಿ ಈಗ ನಿವೃತ್ತಿಯನ್ನು ಹೊಂದ್ತಾ ಇದ್ದೀನಿ. ಈ ಒಂದು ನಿವೃತ್ತಿಗೆ ಸಹಕಾರ ಕೊಟ್ಟಂತ ಎಲ್ಲಾ ಒಂದು ಸನ್ಮಿತ್ರರಿಗೆ ವೃತ್ತಿ ಬಾಂಧವರಿಗೆ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳು. ಎಲ್ಲಾ ಶಾಲೆಗಳಲ್ಲಿ ತಮ್ಮ ವೃತ್ತಿಯನ್ನ ಸಾಗಿಸಿದ್ದೀರಲ್ವ ಸರ್? ಹೌದು ಸರ್. ಅದರ ಅನುಭವ ಯಾವ ತರ ಇತ್ತು ಸರ್? ನಮ್ಮ ಒಂದು ವೃತ್ತಿ ಬಹಳ ಪವಿತ್ರವಾಗಿರುವಂತದ್ದು. ಶಿಕ್ಷಕ ವೃತ್ತಿ, ಈ ಒಂದು ವೃತ್ತಿಗೆ ಬಂದಿರೋದು ನನಗೆ ತುಂಬಾ ಸಂತಸವನ್ನ ತಂದಿದೆ. ನಮ್ಮ ಮನೆಯಲ್ಲಿ ಬಹಳಷ್ಟು ಇರೋರಂತ ಕೂಡ ನಮ್ಮ ತಂದೆ ಆಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು ಎಲ್ಲ ಕೂಡ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಬಂದಿದ್ದು ನನಗೆ ತುಂಬಾ ಸಂತಸವನ್ನ ತರ್ತಾ ಇದೆ ಸರ್. ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ಇವಾಗ ವಯೋವೃದ್ಧರಾಗಿ ನಿವೃತ್ತಿ ಹೊಂದಿದಿರಲ್ಲ, ಇವಾಗ ಏನ್ ಅನಿಸ್ತಾ ಇದೆ ಸರ್? ಇನ್ನ ನಾನು ಈ ಒಂದು ವೃತ್ತಿಯಲ್ಲಿ ಮುಂದುವರೆದಿದ್ರು ಕೂಡ ಚೆನ್ನಾಗಿರ್ತಾ ಇತ್ತು ಅನಿಸ್ತಾ ಇದೆ. ಆದ್ರೆ ವಯೋವೃತ್ತಿ ಅನ್ನೋದು ಸಹಜ. ಯಾರಿದ್ರು ಕೂಡ 60 ವರ್ಷ ಆದ್ಮೇಲೆ ವಯೋವೃತ್ತಿ ಆಗ್ಲೇಬೇಕು. ಈ ಒಂದು ವೃತ್ತಿಗೆ ಬಂದಿದ್ದು ನನಗೆ ತುಂಬಾ ಸಂತೋಷವಾಗಿದೆ. ಮಕ್ಕಳಿಂದ ನಾವು ಬಹಳಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಇರ್ತೀವಿ, ಹಾಗೇನೆ ಅವರಿಗೆ ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ. ನಾವು ಕಲಿಯೋದು ಇರುತ್ತೆ ಮತ್ತೆ ಕಲಿಸೋದು ಇರುತ್ತೆ. ಈ ಒಂದು ವೃತ್ತಿ ಬಹಳ ಪವಿತ್ರವಾದದ್ದು ಅಂತ ನಾನು ಭಾವಿಸ್ತೀನಿ. ಎಲ್ಲ ಶಿಕ್ಷಕರಲ್ಲಿ ಸಹ ಒಂದು ಮನವಿ ಸರ್, ಯಾಕಂದ್ರೆ ಎಲ್ಲರಲ್ಲಿ ನೀವು ಸ್ವಲ್ಪ ಜ್ಞಾನವಂತರು ಅಂದ್ರೆ ಸ್ವಲ್ಪ ಎಲ್ರಿಗಿಂತ ವಿಭಿನ್ನವಾಗಿರ್ತೀರಾ, ಸೈಲೆಂಟ್ ಪರ್ಸನ್ ಅಂತ ಎಲ್ರು ಹೇಳ್ತಾರೆ. ಅದಕ್ಕೆ ನಿಮ್ಮ ಮಾತಿನ ಮೂಲಕ ಏನ್ ಹೇಳ್ತೀರಿ ಸರ್? ಸರ್, ಈ ಒಂದು ವೃತ್ತಿನೇ ಶಿಕ್ಷಕ ವೃತ್ತಿ. ನಾವು ಕಲಿಯೋದಿರುತ್ತೆ ಮತ್ತೆ ಕಲಿಸೋದಿರುತ್ತೆ. ಹಾಗೇನೆ ಈ ಒಂದು ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಒಂದು ಮಗುವಿನಲ್ಲಿರುವಂತ ಸಾಮರ್ಥ್ಯವನ್ನ ಹೊರಗೆಳೆಯೋದೇ ಶಿಕ್ಷಣ ಅಂತ. ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅನೇಕ ವಿಷಯಗಳನ್ನ ತಿಳ್ಕೊಳ್ತಾ ಇರ್ತೀವಿ. ಹಾಗೇನೆ ನಾವು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ. ನಮ್ಮ ಗುರುಗಳಿಂದ ಬಹಳಷ್ಟು ವಿಷಯಗಳನ್ನ ತಿಳಿದಿದ್ದೀವಿ. ಹಾಗೇನೆ ನಾವು ಅವರಿಂದ ಕಲ್ತಿದ್ದನ್ನ ನಾವು ಮಕ್ಕಳಿಗೆ ಕಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಯತ್ನದಲ್ಲಿ ಎಲ್ಲರೂ ಸಹಕಾರ ಇದೆ. ಹಾಗೇನೆ ನಮ್ಮ ಒಂದು ಶಿಕ್ಷಕ ವೃತ್ತಿಯ ಮೇಲೆ ಅಪಾರವಾದಂತ ಗೌರವ ಇದೆ. ನಮ್ಮ ಗುರುಗಳು ಅಂದ್ರೆ ಅಪಾರವಾದಂತ ಗೌರವ ಇದೆ. ಇಲ್ಲಿ ನಮ್ಮ ಗುರುಗಳು ಕೂಡ ಈ ಸಮಾರಂಭಕ್ಕೆ ಬಂದಿದ್ರು. ಅವರಿಗೆ ನಾವು ಅವರಿಂದ ಆಶೀರ್ವಾದವನ್ನು ಪಡೆದಿದ್ದೇವೆ. ಈ ಒಂದು ವೃತ್ತಿ ಅಂದ್ರೆ ಬಹಳ ಇಷ್ಟ ನಮಗೆ. ಹಾಗೇನೆ ಈ ಒಂದು ವೃತ್ತಿ ಬಗ್ಗೆ ಅಪಾರವಂತ ಗೌರವ ಇರೋದ್ರಿಂದ ಈ ಒಂದು ವೃತ್ತಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅನ್ಸುತ್ತೆ. ನಮಗೆ ಈ ಒಂದು ವೃತ್ತಿಯಲ್ಲಿ ಮುಂದುವರಿಯೋದಕ್ಕೆ ಇಷ್ಟು ವರ್ಷ ಅವಕಾಶ ಸಿಕ್ಕಿದ್ದು ಆ ಭಗವಂತನ ಕೃಪೆ ಅಂತ ಭಾವಿಸ್ತೀನಿ ಸರ್.